ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಇವತ್ತು ಯಾವ ರೀತಿಯಾಗಿ ಸೆನ್ಸೆಕ್ಸ್ ಓಪನ್ ಆಗ್ಬೋದು ಅನ್ನೋದನ್ನ ನೋಡೋಣ ಅಂತ ಬಂದಿದ್ದೀವಿ ಇವತ್ತು. ಸೊ ನಿನ್ನೆ ಒಂದು ಒಳ್ಳೆ ರೀತಿಯ ದಿನನೇ ಆಗಿರಬೇಕು. ವೀಕ್ನ ಒಳ್ಳೆ ರೀತಿಯಲ್ಲಿ ಓಪನ್ ಮಾಡಿತ್ತು ನಿಫ್ಟಿ. ಅದನ್ನ ವೀಕ್ಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಮಾತಾಡ್ತಾ ಹೋಗೋಣ. ನಿನ್ನೆ ಟಾಪ್ ಗೇನರ್ ಟಾಪ್ ಲೂಸರ್ ಅಂತ ನೋಡೋದಾದ್ರೆ ಬ್ಯಾಂಕಿಂಗ್ ಸೆಕ್ಟರು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹೋಗಿತ್ತಲ್ವ. ನಿನ್ನೆ ಆಲ್ ಟೈಮ್ ಹೈಯಲ್ಲೇ ಇದೆ ಬ್ಯಾಂಕ್ ನಿಫ್ಟಿ. ಸೊ ಹಾಗಾಗಿ ಯಾವುದು ಕೋಟಕ್ ಬ್ಯಾಂಕು 3.13% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಕೋಟಕ್ ಬ್ಯಾಂಕು ನಿನ್ನೆಯ ಟಾಪ್ ಗೇನರ್ ಆಗಿತ್ತು. ಹೌದಾ ಇಲ್ಲ, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು 3.49% ಬಂದಿದೆ ಅದು. ಸೊ ಅದೇ ನಿನ್ನೆಯ ಟಾಪ್ ಗೇನರು. ಅದೇ ರೀತಿಗೆ ಝೊಮ್ಯಾಟೊ ಎಟರ್ನಲ್ 1.92% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ನಿನ್ನೆಯ ಟಾಪ್ ಲೂಸರ್ ಆಗಿತ್ತು. ಗಿಗ್ ವರ್ಕರ್ಸ್ ಅಂದರೆ ಈಗ ಏನು ಫುಡ್ ಡೆಲಿವರಿ ಈ ಥರದಲ್ಲಿ ಕೆಲಸ ಮಾಡ್ತಾರೆ, ಇದು ಒಂದು ರೆಕಾರ್ಡ್ ನಂಬರಿಗೆ ಹೋಗ್ಬೋದು ಇನ್ನು 10-15 ವರ್ಷದಲ್ಲಿ ಅಂತ ಸುದ್ದಿ ಬಂದಿತ್ತು. ಅದು ನೋಡೋಣ ಯಾವ ರೀತಿಯಾಗಿ ಶೇಪ್ ಆಗ್ತಾ ಇದೆ. ಒಂದಲ್ಲ ಒಂದು ಆ್ಯಪ್ಗಳು ಬರ್ತಾ ಇದೆ ಅಲ್ವಾ ದಿನನೂ. ಬಟ್ ಆ್ಯಕ್ಚುಲಿ ಒಳ್ಳೆಯದಲ್ಲ. ನಂದು ಒಂದು ಸಜೆಷನ್ ಅಂತ ಹೇಳೋದಾದರೆ, ತೀರಾ ಅವಶ್ಯಕತೆ ಇತ್ತು, ಎಮರ್ಜೆನ್ಸಿ ಇತ್ತು ಅಂದರೆ ನಾವು 10 ಮಿನಿಟ್ ಡೆಲಿವರಿ ಇದೆಲ್ಲ ಔಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಬೆಟರ್ ಅಟ್ಲೀಸ್ಟ್ ಒಂದು ಇವಾಗ ಆರ್ಡರ್ ಮಾಡಿದ್ರೆ ಮಧ್ಯಾಹ್ನ ಬರೋ ಥರದ್ದು ಅಥವಾ ಸಂಜೆ ಬರೋ ಥರದ್ದು ಒಂದು ಸ್ಕೆಡ್ಯೂಲ್ ಡೆಲಿವರಿ ಇರುತ್ತಲ್ಲ, ಅದು ಬೆಟರ್ ಅಂತ ಅನಿಸುತ್ತೆ. ಯಾಕೆಂದರೆ 10 ನಿಮಿಷದಲ್ಲಿ ಬೆಂಗಳೂರು ಥರದ ಊರಲ್ಲಿ ಡೆಲಿವರಿ ಮಾಡೋವಂಥದ್ದು ತುಂಬ ಕಷ್ಟ ಇದೆ. ಎಲ್ಲ ಟ್ರಾಫಿಕ್ನೆಲ್ಲ ನುಗ್ಸ್ಕೊಂಡು ಮಾಡಿಕೊಂಡು ಎಲ್ಲ ಬರಬೇಕಾಗುತ್ತೆ. ಸೊ ಹೋಪ್ಫುಲಿ ಆ ಕಲ್ಚರು ಸ್ವಲ್ಪ ಕಮ್ಮಿ ಆಗಲಿ ಅಂತ ಅನ್ಕೊತೀನಿ ನಾನು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲೂ ಕೂಡ ಆಟೋ ಸೆಕ್ಟ್ರು ನಿನ್ನೆ ಸೂಪರ್ ಸೆಕ್ಟರ್ ಆಗಿತ್ತು. 4.89% ಬಂದಿರೋದ್ರ ಮೂಲಕ ಹ್ಯುಂಡೆ ಬಗ್ಗೆ ಡೆಡಿಕೇಟೆಡ್ ಆಗಿ ಹೇಳಿ ಅಂದಿದ್ರಿ. ಖಂಡಿತ ಈ ವಾರ ಒಂದು ಡೆಡಿಕೇಟೆಡ್ ವೀಡಿಯೋ ಅದ್ರ ಬಗ್ಗೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನಾನು ಈ ವೀಕೆಂಡ್ ಕಂಪ್ಲೀಟಾಗಿ ಬಿಸಿ ಇದ್ದೆ, ಹಾಗಾಗಿ ಯಾವುದೂ ವೀಡಿಯೋ ಮಾಡಲಿಲ್ಲ. ಬಟ್ ಬರೋ ವೀಕೆಂಡಲ್ಲಿ ನಾನು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ಯಾವುದಾದ್ರು ಒಂದು ಟಾಪಿಕ್ ಬಗ್ಗೆ. ಸೊ 4.89% ಅಮೌಂಟ್ ಬಂದಿರೋದ್ರ ಮೂಲಕ ಹ್ಯುಂಡೆಯೇ ನೆನ್ನೆಯ ಟಾಪ್ ಗೇನರ್ ಆಗಿದೆ. ರಿಯಲ್ ಎಸ್ಟೇಟ್ ಸೆಕ್ಟ್ರು, ಒಂದಿಷ್ಟು ಪವರ್ ಇದು ಯಾವುದು NBFC ಸೆಕ್ಟ್ರು ಇದೆಲ್ಲ ಕೂಡ ಪಾಸಿಟಿವ್ ಆಗಿತ್ತು. ಆದರೆ ಸ್ವಿಗ್ಗಿ 2.63% ಕರೆಕ್ಷನ್ ಬಂದಿರೋದ್ರ ಮೂಲಕ ನೆನ್ನೆಯ ಟಾಪ್ ಲೂಸರ್ ಆಗಿತ್ತು. ಸೊ ನಿಫ್ಟಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೋಡಿ ಒಂದು ವೀಕ್ಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ 25,100 200 ಈ ಝೋನ್ ಹತ್ತೋದ್ರಿಂದ 25,100ರಿಂದ 24,400 ಈ ಝೋನ್ ಒಳಗಡೆ ಇದೆ ಅಂತ ಮಾತಾಡಿದ್ವಿ. ಇವತ್ತೇನು ಮಾಡಿದೆ, ಆ ಝೋನ್ನ ಬಿಟ್ಟು ಸ್ಟ್ರೈಟ್ ಅವೇ ಅದ್ರ ಮೇಲ್ಗಡೆ ಓಪನ್ ಆಯಿತು. ಇದು ಪಾಸಿಟಿವ್ ಸೈನ್. ಆದರೆ ಅದ್ರ ಮೇಲ್ಗಡೆ ಕ್ಲೋಸಿಂಗು ಕೊಟ್ಟಿದೆ. ರೆಡ್ಡಲ್ಲಿ ಕ್ಲೋಸಿಂಗ್ ಕೊಟ್ಟಿರ್ಬೋದು, ಬಟ್ ಸ್ಟಿಲ್ ಆ ಝೋನ್ಗಿನ್ನ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಈಗ 25,000 ಈ ಝೋನ್ ಏನಿದೆ ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು 25,000ನ ಟೆಸ್ಟ್ ಮಾಡಿ ಅಲ್ಲಿಂದ ವಾಪಸ್ ಮತ್ತೆ ಬೌನ್ಸ್ ಕೊಡೋ ಸಾಧ್ಯತೆ ಕೂಡ ಇರುತ್ತೆ. ಸೊ ರೆಡ್ಡಲ್ಲಿ ಕ್ಲೋಸ್ ಆಗಿದೆ ಅಂದ ಮಾತ್ರಕ್ಕೆ ನಿನ್ನೆ ವೀಕ್ ಆಗಿ ಕ್ಲೋಸಿಂಗ್ ಆಗಿದೆ ಅಂದ್ಕೊಳೋದು ಬೇಕಾಗಿಲ್ಲ. ಬಿಕಾಸ್ ಏನೋ ಒಂದು ರೇಂಜ್ ಮಾಡಿತ್ತು, ಆ ರೇಂಜಿನ ಮೇಲ್ಗಡೆನೇ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಇದು ಕಂಟಿನ್ಯೂಷನ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿಕೊಂಡು ಎಲ್ಲಿ ಹೋಗುತ್ತೆ ಏನೋ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗೋಣ. ಬಟ್ 25,200 250 ಅನ್ನೋದು ಇಮಿಡಿಯೇಟ್ ಆಗಿರುವಂಥ ರೆಸಿಸ್ಟೆನ್ಸ್ ಕೂಡ ನಿಫ್ಟಿಗೆ. 25,250ರಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಆದರೆ ಈಗ 25,000 ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಾ ಹೋಗಬೇಕು. ನೋಡೋಣ ಒಂದು ಮ್ಯೂಟೆಡ್ ಡೇ ಆಗಿ ಇದ್ರೊಳಗಡೆ ಉಳ್ಕೊಳುತ್ತಾ ಅಥವಾ ಏನಾಗ್ತಾ ಹೋಗುತ್ತೆ ಅಂತ ನೋಡೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನಿನ್ನೆ ಒಂದು ಆಲ್ ಟೈಮ್ ಹೈನ ಮಾಡಿದೆ ಅಲ್ವಾ. ಒಂದು ನಿಮಿಷ ಬ್ಯಾಂಕ್ ನಿಫ್ಟಿ ಓಪನ್ ಮಾಡ್ತೀನಿ. ಸೊ ನಿನ್ನೆ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ರೆಡ್ ಕ್ಯಾಂಡಲಲ್ಲೇ ಕ್ಲೋಸಿಂಗ್ ಆಗಿದೆ ನಿನ್ನೆ. ಆದರೆ ಆತಂಕ ಪಡುವಂಥ ಸಿಚುವೇಶನ್ ಇಲ್ಲ. ಯಾಕೆಂತಂದರೆ ಇದು ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ಒಳ್ಳೆ ಪುಷ್ ಬಂದಿರುವಂಥ ಕ್ಯಾಂಡಲ್ ಹಿಂದ್ಗಡೆ ಇದೆ. ಸೊ ಏನೇ ಆದ್ರೂ ಈಗ 56,000 ಈ ಝೋನ್ ಎಲ್ಲ ಇಂಪಾರ್ಟೆಂಟ್ ಆದಂಥ ಒಂದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಆಲ್ ಟೈಮ್ ಹೈ ಇರೋದ್ರಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಬ್ಯಾಂಕ್ ನಿಫ್ಟಿ ಆಸ್ ಎ ಸೆಕ್ಟರ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ರೆಪೋ, ಕ್ಯಾಶ್ ರಿಸರ್ವ್ ರೇಷಿಯೋ ಇದೆಲ್ಲ ಕನ್ಸರ್ನಿಂದಾಗಿ ಅದರದ್ದು ಕಮ್ಮಿ ಮಾಡಿರೋದ್ರಿಂದಾಗಿ. ಹಾಗಾಗಿ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಪಾಸಿಟಿವ್ ಆಗಿದೆ. ಬಟ್ ಮೇಜರ್ ಸಪೋರ್ಟ್, ಕ್ರೂಷಿಯಲ್ ಸಪೋರ್ಟ್ ಅಂತ ಇರೋಂಥದ್ದು ಬ್ಯಾಂಕ್ ನಿಫ್ಟಿಗೆ 54,000. ಈ 54,000 ಝೋನಕ್ಕೆ ಬಂದರೆ ಈ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಬಟ್ ಆಲ್ ಟೈಮ್ ಹೈಯಲ್ಲಿದ್ದಾಗ ಸ್ವಲ್ಪ ಹುಷಾರಾಗಿ ಇರಬೇಕು. ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗಿದೆ. ನಿಫ್ಟಿ ಥರ ದೊಡ್ಡ ಪಾಸ್ ಥರ ಆಗಿ ಮೇಲ್ಗಡೆ ಹೋಗುವಂಥ ಜಾಗ ಇಲ್ಲ ಅಂದರೂ ಕೂಡ ಸಣ್ಣಾಗಿ ಅಪ್ ಮೂವ್ಮೆಂಟ್ ಮಾಡಿಕೊಂಡೇ ಮೇಲ್ಗಡೆ ಹೋಗ್ತಾ ಇದೆ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದ್ರೂ ಆಶ್ಚರ್ಯ ಇಲ್ಲ ಆಲ್ ಟೈಮ್ ಹೈಗಳಲ್ಲಿ. ಹಾಗಾಗಿ ಸ್ವಲ್ಪ ಕಾಷಿಯಸ್ ಆಗಿರಬೇಕು ಅಂತ ಹೇಳ್ತೀನಿ ಬ್ಯಾಂಕ್ ನಿಫ್ಟಿ. ಬಿಕಾಸ್ ನಿಫ್ಟಿನಲ್ಲಿ ಆಲ್ ಟೈಮ್ ಹೈ ಇನ್ನೂ ಮೇಲ್ಗಡೆ ಇದೆ. ಸೊ ಕಂಟಿನ್ಯೂಷನ್ ಆಗೋಕ್ಕೆ ಇನ್ನೂ ಜಾಗ ಕೂಡ ಇದೆ, ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಹೋಗ್ಬೋದು. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ರೆಡಿ ಆ ಟೈಮ್ ಹೈಯಲ್ಲಿದ್ದೀವಿ. ಹಾಗಾಗಿ ಸ್ವಲ್ಪ ಹುಷಾರಾಗೇ ಇರಬೇಕು. ಮುಂದೆ ಎಲ್ಲಿದೆ ದಾರಿ ಏನಿದೆ ಅನ್ನೋದು ಗೊತ್ತಿರೋದಿಲ್ಲ. ಹೆಜ್ಜೆನ ನಿಧಾನಕ್ಕೆ ಇಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಆಲ್ ಟೈಮ್ ಹೈಗೆ ಬಂದುಬಿಟ್ಟಿದೆ. ಇವಾಗ ಮಿಡ್ ಕ್ಯಾಪ್ ನಿಫ್ಟಿ ಕೂಡ 13,410 ಇದೆ ಆಲ್ ಟೈಮ್ ಹೈ. ಅದು ಇವತ್ತು ಟೆಸ್ಟ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಒಳ್ಳೆ ಓಕೆ ಝೋನಲ್ಲೇ ಇದೆ, 15ಕ್ಕಿಂತ ಕೆಳಗಡೆನೇ ಇದೆ. ಬಟ್ ಸ್ಟಿಲ್ 14ಕ್ಕಿಂತ ಇಂಡಿಯಾ ವಿಕ್ಸ್ ಕೆಳಗಡೆ ಬಂತು ಅಂತಂದರೆ ನಾವು ಕಾನ್ಫಿಡೆಂಟ್ ಆಗಿ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ವಿಕ್ಸು ಇನ್ನೂ ಕೂಡ ವೈಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲೇ ಇದೆ, ಇದಕ್ಕಿಂತ ಕೆಳಗಡೆ ಬಿಟ್ಟು ಬಂದಿಲ್ಲ. ಹಾಗಾಗಿ ವಿಕ್ಸ್ ಏನಾದರೂ ಜಾಸ್ತಿ ಆಗ್ತಾ ಹೋಯಿತು ಇವತ್ತು ಅಂತಂದರೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ
ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ. ಇನ್ನೊಂದು ಸ್ವಲ್ಪ ಸೆನ್ಸಿಟಿವ್ ಇದೆ ಅಂತ, ಅಂದರೆ ಒಂದು ಪೊಲಿಟಿಕಲ್ ಇಶ್ಯೂ ಇರ್ತು, ಮತ್ತೊಂದೆಲ್ಲ ಇನ್ಕ್ಲೂಡ್ ಆಗಿದೆ ಅದರಲ್ಲಿ ಅಂತ. ಇನ್ನೊಂದು ಲೀನಿಯರ್ ಅಪ್ರೋಚ್, ಲಿಬರಲ್ ಅಪ್ರೋಚ್ ಅಂತ ತೊಗೊಂಡಿದೆ, ಅಂದರೆ ಅದರಲ್ಲಿ ಸ್ವಲ್ಪ ನಾವು ಮಾತಾಡ್ಬೋದು, ಕಮ್ಮಿ ಮಾಡ್ಬೋದು ಅಂತ. ಸೊ ಉದಾಹರಣೆಗೆ ನಾನು ನೋಡಿದಾಗ ನಾನ್ ನೆಗೋಷಿಯಬಲಲ್ಲಿ ಅಕ್ಕಿ ಮತ್ತು ಗೋಧಿನ ನಾನ್ ನೆಗೋಷಿಯಬಲ್ ಸೆಕ್ಟ್ರಲ್ಲಿ ಇಟ್ಟಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ US ಅಥವಾ ಬೇರೆ ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅಲ್ಲಿ ಟ್ಯಾರಿಫನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅದೆಲ್ಲ ಏನೂ ಮಾಡೋಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೆನ್ಸಿಟಿವಲ್ಲಿ ಐ ಥಿಂಕ್ ನನಗೆ ಗೊತ್ತಿರೋಂಗೆ ಆ್ಯಪಲ್ ಇತ್ತು, ಯಾಕೆಂದರೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಕಾಶ್ಮೀರ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿದೆ ಅಲ್ವಾ, ಅದು ಹೆವಿಯಾಗಿ ಡಿಪೆಂಡ್ ಆಗಿದ್ದಾರೆ ಅಲ್ಲಿ, ಹಾಗಾಗಿ ಅದು ಸ್ವಲ್ಪ ಸೆನ್ಸಿಟಿವ್ ಆಗಿದೆ, ಅದರದ್ದು ಟ್ಯಾರಿಫ್ ಕಮ್ಮಿ ಮಾಡೋದು ಅಂತ ಹೇಳಿದ್ದಾರೆ. ಬೇರೆ ಒಂದಿಷ್ಟು ಡ್ರೈ ಫ್ರೂಟ್ಸ್ಗಳು ಬೇರೆ ಎಕ್ಸ್ಪೋರ್ಟ್ ಆಗುತ್ತಲ್ಲ ಅದೆಲ್ಲ ಸ್ವಲ್ಪ ಲಿಬರಲ್ ಸೆಕ್ಷನಲ್ಲಿ ಇಟ್ಟಿದ್ದಾರೆ. ನೋಡೋಣ ಅದೆಲ್ಲ ಏನೇನು ಡಿಸೈಡ್ ಆಗುತ್ತೆ, ಟ್ರಂಪ್ ಅವರು ಏನು ಹೇಳ್ತಾರೆ, ಏನು ಕತೆ ಅಂತ. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ RBIದು ರೆಪೋ ರೇಟ್ ಕಮ್ಮಿ ಮಾಡೋದ್ರಿಂದ ಸುಮಾರು ಬ್ಯಾಂಕ್ಗಳಲ್ಲಿ ಈಗ ಜೂನ್ 6-7ನೇ ತಾರೀಕಿಂದನೇ ಅದು ರಿಫ್ಲೆಕ್ಟ್ ಆಗೋ ಥರ ಸುಮಾರು ಜನ ಲೆಂಡಿಂಗ್ ರೇಟ್ನ, ಅಂದರೆ ಸಾಲದ ರೇಟ್ನ ಕಮ್ಮಿ ಮಾಡಿದ್ದಾರೆ. ಮಾಡಿಲ್ಲ ಅಂತಂದರೆ ಬ್ಯಾಂಕ್ ಅವ್ರ ಹತ್ರ ಮಾತಾಡಿ ನೀವು ಕಮ್ಮಿ ಮಾಡಿಸ್ಕೋಬೇಕಾಗುತ್ತೆ. ಸುಮಾರು ಒಂದು 0.5% ಕಮ್ಮಿ ಮಾಡಬೇಕು ಹೋಮ್ ಲೋನ್ಗಳೆಲ್ಲ, ಬೇರೆ ಕಮರ್ಷಿಯಲ್ ಲೋನ್ಗಳೇನೇನಿದೆಯಲ್ಲ, ಸೊ ಅದೆಲ್ಲ ರಿಫ್ಲೆಕ್ಟ್ ಆಗೋಕ್ಕೆ ಶುರು ಆಗಿರಬೇಕು ಆಲ್ರೆಡಿ. ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಚೈನಾದಿಂದ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಅಂತ ಸಿಗ್ತಾ ಹೋಗುತ್ತೆ. ಇದನ್ನ ಕಾರ್ ಮ್ಯಾನುಫ್ಯಾಕ್ಚರಿಂಗ್ಗೆ, ಎಸ್ಪೆಷಲಿ EVಗೆ, ಜೊತೆಗೆ ಡಿಫೆನ್ಸ್ ರಿಲೇಟೆಡ್ ಸೆಕ್ಟರಲ್ಲಿ ಆ ರೇರ್ ಅರ್ತ್ ಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ಕೊತಾರೆ. ಅದು ಭಾರತದಲ್ಲೂ ಒಂದು ಗ್ಲೋಬಲಿ ಎಷ್ಟು ಅವೈಲೇಬಲ್ ಇದೆಯೋ ಆ ರೇರ್ ಅರ್ತ್ ಮ್ಯಾಗ್ನೆಟ್ಸ್, ಅಂದರೆ ಇಟ್ಸ್ ನಥಿಂಗ್ ಬಟ್ ಮೆಟಲ್ಸ್. ಅದೊಂದು ಮ್ಯಾಗ್ನೆಟ್ಸ್ ಅಂದರೆ ಅದು ಒಂದು 8-9% ಗ್ಲೋಬಲಿ ಏನು ಸಿಗುತ್ತೋ ಅಷ್ಟು ಇಂಡಿಯಾದಲ್ಲೇ ಇದೆ. ಬಟ್ ಇಂಡಿಯಾದಲ್ಲಿ ಅದನ್ನ ಪ್ರಾಸೆಸ್ ಮಾಡಿ, ಎಕ್ಸ್ಟ್ರಾಕ್ಟ್ ಮಾಡಿ, ಪ್ರಾಸೆಸಿಂಗ್ ಮಾಡೋದಕ್ಕೆ ಅಷ್ಟೊಂದು ರಿಸೋರ್ಸ್ಗಳು ಡೆವಲಪ್ ಆಗಿಲ್ಲ. ಚೈನಾ ಅದರಲ್ಲಿ ಮುಂದೆ ಇದೆ. ಸೊ ಚೈನಾ ಇವಾಗ ಏನು ಮಾಡ್ತಾ ಇದೆ, ಗ್ಲೋಬಲ್ ಎಕ್ಸ್ಪೋರ್ಟ್ ಆಗಲಿ ಅದರದ್ದಾಗಲಿ ಅದೇ ಒಂದು 70% ಕಂಟ್ರೋಲ್ ಅವ್ರ ಕೈಲೇ ಇದೆ. ಅವ್ರು ಏನು ಮಾಡಿದ್ದಾರೆ, ಇವಾಗ ಈ ಥರ ರೇರ್ ಅರ್ತ್ ಮ್ಯಾಗ್ನೆಟ್ಸ್ನ ಏನಾದ್ರು ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಪ್ರೊಸೆಸ್ ಮಾಡೋ ಕಂಪ್ನಿ ಆಗಿದೆ ಅಂದರೆ ನೀವು ಅದನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ಪೆಷಲ್ ರೇರ್ ಅರ್ತ್ ಮ್ಯಾಗ್ನೆಟ್ ಲೈಸೆನ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇದರಿಂದ ಏನಾಗ್ತಾ ಹೋಗುತ್ತೆ, ಸಪ್ಲೈಗೆ ಇಶ್ಯೂ ಬರ್ತಾ ಹೋಗುತ್ತೆ. ಅಂದರೆ ಈಗ ಏನು ಸಿಗ್ತಾ ಇದೆಯೋ ನಮ್ಮ ದೇಶಕ್ಕೆ ಬೇರೆ ಚೈನಾದಿಂದ ಅಷ್ಟು ಎಲ್ಲ ಕಂಪ್ನಿಗಳು ಪೂರೈಸೋಕೆ ಆಗದಲ್ಲೇ ಇರ್ಬೋದು ಆ ಲೈಸೆನ್ಸು, ಈ ಥರ ಗೌರ್ಮೆಂಟಿಂದ ಇಶ್ಯೂ ಬಂದಿರೋದ್ರಿಂದ ಅಲ್ಲಿ. ಹಾಗಾಗಿ ಸ್ವಲ್ಪ ಶಾರ್ಟೇಜ್ ಬರ್ಬೋದು ಈ ರೇರ್ ಅರ್ತ್ ಮ್ಯಾಗ್ನೆಟಿಗೆ ಅಂತ ಬಂದಿದೆ ಸುದ್ದಿ. ಈ ಶಾರ್ಟೇಜ್ ಬಂತು ಅಂದರೆ EVಗೆ, ಡಿಫೆನ್ಸಿಗೆ, ಇದಕ್ಕೆಲ್ಲ ಸ್ವಲ್ಪ ಹೊಡೆತ ಬೀಳ್ಬೋದು ಅಂತ. ಮಾರುತಿ ಸುಜುಕಿ ಕೆಲವರೆಲ್ಲ ಕ್ಲಾರಿಫೈ ಮಾಡಿದ್ದಾರೆ, ಇದರಿಂದ ನಮಗೇನು ಹೊಡೆತ ಬೀಳಲ್ಲ ಅಂತ. ಕೆಲವರು ಇಲ್ಲ, ಇದರಲ್ಲಿ ಸ್ವಲ್ಪ ನಮಗೆ ಟ್ರಬಲ್ ಆಗುತ್ತೆ ಏನಾದ್ರು ಸಪ್ಲೈ ಇಶ್ಯೂ ಆಯಿತು ಅಂತಂದ್ರೂ ಕೂಡ ಹೇಳ್ಕೊಂಡಿದ್ದಾರೆ. ಅದು ನೋಡ್ತಾ ಹೋಗ್ಬೇಕು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಜೊತೆಗೆ ಈಗಿನ ಎಕ್ಸಿಸ್ಟಿಂಗ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಟರ್ಮಲ್ಲಿ 1 year ಕಂಪ್ಲೀಷನ್ ಆಗಿದೆ ಇವತ್ತು. ನೋಡೋಣ ಅದ್ರದ್ದು ಏನಾದರೂ ಚೇಂಜಸ್ ಏನಾದ್ರು ಅನೌನ್ಸ್ ಮಾಡ್ತಾರಾ, ಏನಾದರೂ ಆಗುತ್ತಾ ಏನೋ ಅಂತ ನೋಡ್ತಾ ಹೋಗೋಣ ಅಂತೆ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಗೋಲ್ಡು ಮತ್ತೆ ಆಲ್ ಟೈಮ್ ಹೈ ಹತ್ತತ್ರ ಝೋನಲ್ಲೇ ಇದೆ. ಸೊ ಒಂದು ಕರೆಕ್ಷನ್ ಆಗೋಕ್ಕೆ ರೆಡಿಯಾಗಿದೆ, ಕೆಳಗಡೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ವಿ, ಬರ್ತಾ ಇದೆ, ಆದರೆ ತುಂಬ ಜೋರಾಗಿ ಬರ್ತಾ ಇಲ್ಲ. ಸೊ ಈ ಥರ ಆಯಿತು ಅಂತಂದರೆ ಗೋಲ್ಡು ಮತ್ತೆ ಈ ಒಂದು ಫ್ಲ್ಯಾಟ್ ಝೋನಲ್ಲೇ ಉಳ್ಕೊಳೋ ಥರ ಸಾಧ್ಯತೆ ಇರುತ್ತೆ. ನೋಡಿ, ನಿಮಗೆ ಲಾಸ್ಟ್ ವೀಕ್ ಮಾತಾಡಿದ್ವಿ ಅನಿಸುತ್ತೆ, ಇಲ್ಲಿ ಡಿಪೆಂಡ್ ಇವಾಗ ಈಗ ಪ್ಯಾಟರ್ನ್ ಆಗಬೇಕು ಅಂದರೆ ಈಗ ಜೋರಾಗಿ ಬಂತು ಅಂದರೆ ಆಲ್ಮೋಸ್ಟ್ 90,000ನ ಬೀಟ್ ಆಗೋ ಥರ ಲೆವೆಲ್ ಆಗ್ತಾ ಹೋಗ್ಬೋದು ಅಂತ. ಬಟ್ ನಿಧಾನಕ್ಕೆ ಬರ್ತಾ ಇರೋದ್ರಿಂದ ಈಗ 92,000 90,000 ಝೋನ್ಗೆ ಬಂದರೆ ಅದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಿ ಮಾರ್ಕೆಟ್ ಅಂದರೆ ಗೋಲ್ಡು ಮತ್ತೆ ಮೇಲೆ ಹೋಗೋಕ್ಕೆ ಸಾಧ್ಯತೆ ಇದೆ. ಸೊ ಗೋಲ್ಡ್ ಇನ್ನೂ ಕೂಡ ತನ್ನ ಆಲ್ ಟೈಮ್ ಹೈ ಟೆರಿಟರಿನ ಬಿಟ್ಕೊಡೋಕ್ಕೆ ರೆಡಿಯಾಗಿ ಇರೋ ಥರ ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ಸಿಲ್ವರ್ ಆಲ್ ಟೈಮ್ ಹೈ 1,07,000 ಹೋಗಿದೆ. ನೋಡಿ, ಸಿಲ್ವರು ಹಿಂದೂಸ್ತಾನ್ ಜಿಂಕ್ ಹಿಂದೆ ಕೂಡ ಹೇಳಿದ್ದೆ ನಾನು, ಸಿಲ್ವರ್ ಏನಾದ್ರು ರೇಟ್ ಜಾಸ್ತಿ ಆಯಿತು ಅಂತಂದರೆ ಆ ಕಂಪನಿಯ ಎಬಿಟಾದಲ್ಲೇ ಅವರಿಗೆ ಒಂದು 400-500 ಕೋಟಿ ಜಾಸ್ತಿ ಉಳಿಯುತ್ತೆ ಅಂತ ಅದು ಕಾಣಿಸ್ತಾ ಇದೆ. ಸೊ ಹಿಂದೂಸ್ತಾನ್ ಜಿಂಕ್ ಕಂಪನಿಗೆ ಸಿಲ್ವರ್ ರೇಟ್ ಜಾಸ್ತಿ ಹೋದರೆ ಜಾಸ್ತಿ ಲಾಭ ಆಗುತ್ತೆ. ಯಾಕೆಂದರೆ 38% ಆಫ್ ಎಕ್ಸ್ಟ್ರಾಕ್ಷನ್ ಅವ್ರು ಏನು ಮಾಡ್ತಾರೆ, ಹಿಂದೂಸ್ತಾನ್ ಜಿಂಕ್ ಕಂಪನಿ, ಅದರಲ್ಲಿ ಸಿಲ್ವರ್ ಒಳಗೊಂಡಿದೆ. ಅದೇ ರೀತಿಯಾಗಿ USD INR ₹85.60 ಅದೇ ಝೋನಲ್ಲೇ ಇದೆ, ಹೆಚ್ಚು ಕಮ್ಮಿ ₹85 ಬಿಟ್ಟು ಆಚೆ ಬರ್ತಾ ಇಲ್ಲ. ನೋಡೋಣ ಇದು ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. 86ನ ಮತ್ತೆ ಒಂದ್ಸಲ ಬ್ರೇಕ್ಔಟ್ ಕೊಡುತ್ತಾ ಅಥವಾ ಇಲ್ಲಿಂದ ಒಂದು ಫಾಲ್ ಆಗುತ್ತಾ ಅಂತ. ಫಾಲ್ ಆದರೆ ಬ್ಯಾಂಕ್ ನಿಫ್ಟಿಗೆ ಇನ್ನೂ ಕೂಡ ಪಾಸಿಟಿವ್, ಈಗ ಆಲ್ರೆಡಿ ಪಾಸಿಟಿವ್ ಆಗಿದೆ, ಮೇಲ್ಗಡೆ ಇದೆ. USD INR ಕೂಡ ಫಾಲ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ ಇನ್ನೂ ಕೂಡ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಕ್ರೂಡ್ ಆಯಿಲು ಒಂದು ಜಂಪು 5,600ಕ್ಕೆ ತಗೊಂತು ನಿನ್ನೆ, ಆಲ್ಮೋಸ್ಟ್ 5,610 ಹೋಗಿದೆ. 5,590 ರೇಂಜನ್ನ ಮುಟ್ಟಿ ಅಲ್ಲಿ ನಿಂತ್ಕೊಂಡಿರೋ ಥರ ಕಾಣಿಸ್ತಾ ಇದೆ. 5,600 ಈಗಲೂ ಕೂಡ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಒಂದು ಅಟೆಂಪ್ಟ್ ಕಾಣಿಸ್ಬೇಕಾಗಿತ್ತು, ಆ ಅಟೆಂಪ್ಟ್ ಮಾಡಿರೋಂಥದ್ದು ಕಾಣಿಸಿದೆ. ಇವಾಗ ತಿರ್ಗಿ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗುವಂಥದ್ದು ಅಷ್ಟು ಸುಲಭ ಇಲ್ಲ, ಯಾಕೆಂದರೆ ಇದು ಮಲ್ಟಿ ಇಯರಲ್ಲಿ ಇದ್ದಂಥ ಸಪೋರ್ಟ್ ಲೆವೆಲ್, ಕರೆಕ್ಟಾ? ಇದನ್ನು ಬಿಟ್ಟು ಕೆಳಗಡೆ ಬಂದಿತ್ತು ಅಂದರೆ ಕ್ರೂಡು ತುಂಬ ವೀಕ್ ಆಗಿತ್ತು. ಈಗ ಆ ಥರ ಚೇಂಜಸ್ ಆಗುತ್ತಾ, ಏನಾಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಬಟ್ ಸದ್ಯಕ್ಕೆ 5,600 ಇಂಪಾರ್ಟೆಂಟ್ ರೆಸಿಸ್ಟೆನ್ಸು, ಇಲ್ಲಿ ಬಂದರೆ ಮಾರ್ಕೆಟ್ ಮತ್ತೆ ಒಂದು ರೆಸಿಸ್ಟೆನ್ಸ್ ಆಗುತ್ತೆ, ಒಂದು ಪಾಸ್ ಆಗುತ್ತೆ ಅಂತಲೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಕಾಪರು 880 ಆ ಝೋನ್ನ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ, ಅಲ್ಲೇ ಇದೆ.
ಸೊ ಇದರಿಂದ ಬಿಟ್ಟು ಬ್ರೇಕ್ಔಟ್ ಆಯಿತು ಅಂದರೆ ನೆಕ್ಸ್ಟು 900 ಲೆವೆಲ್ಗೆ ಹೋಗ್ತಾ ಹೋಗುತ್ತೆ ಕಾಪರು. ಇಲ್ಲ ಇಲ್ಲಿಂದ ವಾಪಸ್ ಫೇಲ್ಯೂರ್ ಆಗಿ ಬಂತು ಅಂದರೆ 860 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ನೋಡೋಣ 860 ಕಡೆಗೆ ಬರುತ್ತಾ 900 ಕಡೆಗೆ ಬರುತ್ತೋ ಅಂತ. ಆಫ್ಟರ್ ಲಾಂಗ್ ಟೈಮ್ ಆಗಿರೋದ್ರಿಂದ ಇಲ್ಲಿ ಒಳ್ಳೆ ಲೆವೆಲ್ನ ಸಸ್ಟೈನ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಿರೋದ್ರಿಂದ 900 ಲೆವೆಲ್ಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಕಾಪರು ನೋಡೋಣ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಇದಿಷ್ಟನ್ನು ಹೊರತುಪಡಿಸಿ ಬೇರೆ ನ್ಯೂಸ್ ಅಂತ ಏನೂ ಕಾಣಿಸಿಲ್ಲ. ನಿನ್ನೆ ನನಗೆ ಮಾರ್ಕೆಟು ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನ್ ಇದೆ. ಒಂದು ವೇರಿಯಬಲ್ ರೆಪೋ ಅಂತ ಕಂಡಕ್ಟ್ ಮಾಡೋರು RBI ಅವರು ಅದನ್ನು ನಿಲ್ಲಿಸ್ತಾರಂತೆ ಇನ್ನು ಮುಂದೆ ಅಂತ ಬಂದಿತ್ತು. ಜೊತೆಗೆ ಗೌರ್ಮೆಂಟ್ ಈಲ್ಡ್ಗಳೇನಿದೆ G-Secs ಬಾಂಡ್ಗಳು, ಇದ್ರ ಬಗ್ಗೆ ನಾನು ಒಂದು ಹಿಂದೆ ಒಂದು ವೀಡಿಯೋ ಮಾಡಿದ್ದೀನಿ. ಐ ಥಿಂಕ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಗ್ಗೆನೇ ಒಂದು ವೀಡಿಯೋ ಇದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಅದ್ರಲ್ಲಿ ಚೆಕ್ಔಟ್ ಮಾಡ್ಬೋದು. ಸೊ ಬಾಂಡ್ ಈಲ್ಡು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ಬೋದು, ಇವಾಗ ಒಂದು ರೇಂಜ್ ಬೌಂಡಲ್ಲಿ ಇರ್ಬೋದು ಅಂತ ಒಂದು ಸುದ್ದಿ ಬಂದಿದೆ. ಜೊತೆಗೆ ಮುಂಬೈನಲ್ಲಿ ಆ ಒಂದು ಇನ್ಸಿಡೆಂಟ್ ಆಗೋಯ್ತು ನೋಡಿ, ಲೋಕಲ್ ಟ್ರೈನಲ್ಲಿ 4 ಜನ ಪ್ರಾಣ ಕಳ್ಕೊಂಡ್ರಲ್ವಾ ನಿಂತಿದ್ದು. ಹಾಗಾಗಿ ಅದಕ್ಕೆ ಡೋರ್ಗಳು ಇರ್ತಿರಲಿಲ್ಲ ಮುಂಬೈ ಟ್ರೈನಲ್ಲಿ. ಈಗ ಅದಕ್ಕೆ ಆಟೋಮೆಟಿಕ್ ಡೋರ್, ಈಗ ನಮ್ಮ ಮೆಟ್ರೋದಲ್ಲಿ ಏನು ಕಾಣುತ್ತಲ್ಲ ಆ ಥರ ಆಟೋಮೆಟಿಕ್ ಡೋರ್ನ ಮಾಡ್ತಾರೆ ಅಂತ ಸುದ್ದಿ ಬಂದಿದೆ. ಅದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ ಬರ್ಜರ್ ಪೇಂಟ್ಸು ಇದು ಏನೋ ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟಲ್ಲಿ ನಂಬರ್ 2 ಅಲ್ಲಿದ್ದೀವಿ ನಾವು ಮಾರ್ಜಿನ್ನಲ್ಲಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೋಡೋಣ ಅದು ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಯಾಕೆಂದರೆ ಕ್ರೂಡೆಲ್ಲ ಇವಾಗ ಕಮ್ಮಿ ಇರೋದ್ರಿಂದ ಮುಂದಿನ ಕ್ವಾರ್ಟರ್ಗಳಲ್ಲಿ ಯಾವ್ಯಾವ ಕಂಪ್ನಿಗೆ ಹೆಚ್ಚು ಲಾಭ ಆಗುತ್ತೆ ಅಂದರೆ ಆಯಿಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಂಥ ಕಂಪ್ನಿಗಳು, ಪೇಂಟ್ ಕಂಪ್ನಿಗಳು, FMCG ಕಂಪ್ನಿಗಳು, ಇವೆಲ್ಲ ಕೂಡ ಮುಂದಿನ ಏನೋ ಒಂದು ಕ್ವಾರ್ಟರ್ ರಿಸಲ್ಟ್ಸಲ್ಲಿ ಒಳ್ಳೆ ಪಾಸಿಟಿವಿಟಿನ ತೋರಿಸ್ತಾ ಹೋಗಬೇಕು. ಜೊತೆಗೆ FMCG ಸೇಲ್ಸು ಕೂಡ ಇವಾಗ ಜಾಸ್ತಿ ಆಗಿದೆ, 8 to 20% ಜಾಸ್ತಿ ಆಗಿದೆ ಬಾರ್ಡರ್ ಸ್ಟೇಟ್ಗಳಲ್ಲಿ ಅಂತ ಸುದ್ದಿ ಬಂದಿದೆ. FMCG ಫೋಕಸ್ ಮಾಡ್ತಾ ಹೋಗಬೇಕು. ನಾನು FIಗಳು ಸೆಕ್ಟರಲ್ ರೊಟೇಷನ್ ಮಾಡೋದನ್ನ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಿಂದೆ ಮಾಡಿದ್ವಿ. ಅದರಲ್ಲಿ FIDA ಡೇಟಾ ಸರಿಯಾಗಿ ನೋಡುವುದು ಹೇಗೆ ಅಂತ ಮಾಡಿದ್ದೆ. ಈ ವಿಡಿಯೋದ ಎಂಟ್ರಿ ಕೊಟ್ಟಿದ್ದು ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ಸೆಕ್ಟರಲ್ ರೊಟೇಷನ್ ಹೇಗೆ ಮಾಡ್ತಾರೆ FIಗಳು ಎಸ್ಪೆಷಲಿ ಅಂತ ನಾವು ಮಾತಾಡಿದ್ವಿ. ಈಗ ಅದು ಎವ್ರಿ 15 ದಿನಕ್ಕೆ ಒಂದ್ಸಲ ಡೇಟಾ ಬರ್ತಾ ಹೋಗುತ್ತೆ. ಐ ಥಿಂಕ್ ನನ್ನ ಪ್ರಕಾರ ಈಗ ಜೂನ್ 15 ಡೇಟಾ ಬರುತ್ತಲ್ವ, ಆಗ ನೋಡಿದ್ರೆ ನನ್ನ ಪ್ರಕಾರ ಬ್ಯಾಂಕಿಗೆ ಮತ್ತು FMCGಗೆ FIಗಳು ಮತ್ತೆ ದುಡ್ಡನ್ನ ಹೂಡಿಕೆ ಮಾಡ್ತಾ ಇರ್ಬೋದು ಅಂತ ನನಗೆ ಅನಿಸ್ತಾ ಹೋಗುತ್ತೆ. ಸೆನ್ಸೆಕ್ಸ್ ಎಕ್ಸ್ಪೈರಿ ಮಾತಾಡಲೇ ಇಲ್ಲ, ಅದನ್ನೊಂದು ಮಾತಾಡ್ಬೋಣ ನೋಡಿ. ಸೆನ್ಸೆಕ್ಸ್ ಎಕ್ಸ್ಪೈರಿ ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ಈಗ ಈ ಒಂದು ಝೋನ್ ಏನು ನಿಫ್ಟಿಲಿ ನಾನು ಮಾತಾಡಿದ್ವು ಅದೇ ಥರ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. 82,500 ನಮಗೆ ರೆಸಿಸ್ಟೆನ್ಸೇ ಜಾಸ್ತಿ ಇದೆ ಕಂಪೇರ್ ಟು ಸಪೋರ್ಟ್. ಅಂದರೆ ಈಗ ಎಲ್ಲಿ ಕ್ಲೋಸ್ ಆಗಿದೆಯೋ ಅಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದೆ. ಬಟ್ ಓಪನ್ ಆದಮೇಲೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಹೋಗಬೇಕು. 82,000 ಖಂಡಿತವಾಗ್ಲೂ ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಿರೋದು ಕೂಡ ಕಾಣಿಸ್ತಾ ಇದೆ. ಸೊ ಇವತ್ತು ಸೆನ್ಸೆಕ್ಸ್ ಒಂದು ರೇಂಜ್ ಬೌಂಡ್ ಡೇ ಮಾಡುತ್ತಾ ಅಥವಾ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತಾ ಅಂತ ನೋಡ್ತಾ ಹೋಗಬೇಕು. ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಹೋಗಬೇಕು ಅಂತಂದರೆ ಇಲ್ಲಿ 82,500 ಈ ಝೋನಲ್ಲಿ ಏನಾದರೂ ರೆಸಿಸ್ಟೆನ್ಸ್ಗಳು ಸ್ಟಾರ್ಟಿಂಗಲ್ಲೇ ಜಾಸ್ತಿಯಾಗಿ ಬಿಲ್ಡಪ್ ಆಗ್ತಾ ಹೋಯಿತು ಅಂತಂದರೆ ತಿರ್ಗಿ 82,000 81,800 ತನಕ ಸೆನ್ಸೆಕ್ಸ್ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಯಾಕಂದರೆ ಬಸ್ ಸ್ಟ್ಯಾಂಡ್ ಝೋನ್ ಅಂತ ನಾವು ನೋಡ್ತಾ ಬರೋದಾದರೆ 81,600 ತನಕ ಕೂಡ ಜಾಗ ಇದೆ. ಬಟ್ ಅಕಸ್ಮಾತ್ ಬ್ರೇಕ್ಔಟಿಗೆ ರೆಡಿ ಆಯಿತು ಅಂತಂದರೆ ಇಲ್ಲಿ ಜಾಸ್ತಿಯಾಗಿ ನಮಗೆ OI ಬಿಲ್ಡಪ್ ಆಗ್ತಾ ಹೋಗಬೇಕು. ಯಾಕಂದರೆ ನೋಡಿ OI ಯಾರೂ ಉಳಿಸ್ಕೊಂಡು ಹೋಗಿಲ್ಲ, ಎಲ್ಲ ಇವತ್ತು ಬಂದು ಪೊಸಿಷನ್ನ ಯಾವ ರೀತಿಯಾಗಿ ಚೇಂಜ್ ಮಾಡ್ತಾರೆ ಅಂತ ನೋಡಬೇಕು. ಕಂಪೇರ್ ಟು ನಿಫ್ಟಿ ಸೆನ್ಸೆಕ್ಸಲ್ಲಿ ಅಷ್ಟು ವಾಲ್ಯೂಮ್ ಇಲ್ಲದಲೇ ಇರ್ಬೋದು. ಬಟ್ ಈ ಝೋನ್ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ನೋಡಿ 82,600 ಈ ಝೋನು, ಅಲ್ಲಿ ಒಂದು ಮೇಲ್ಗಡೆ ಜಾಗ ಇದೆ ಅಲ್ವಾ. 82,600 ಝೋನ್ನ ಬ್ರೇಕ್ಔಟ್ ಆಯಿತು ಅಂದರೆ ಬಹುಶಃ ಒಂದು ಗ್ಯಾಪ್ ಫಿಲ್ಲಿಂಗಿಗೆ ಹೋಗ್ತಾ ಹೋಗ್ಬೋದು. ನೆಕ್ಸ್ಟ್ ಗ್ಯಾಪ್ ಫಿಲ್ಲಿಂಗು, ಆ ಗ್ಯಾಪ್ ಫಿಲ್ಲಿಂಗ್ ಎಲ್ಲಿದೆ ಈ ಝೋನಲ್ಲಿದೆ, ಅಂದರೆ 84,000 ಆ ಥರ ಮೇಲ್ಗಡೆ ಲೆವೆಲ್ಗಿದೆ. ಸೊ ಆ ಕಡೆಗೆ ಹೋಗ್ತಾ ಹೋಗ್ಬೋದು ಅಕಸ್ಮಾತ್ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ. ಯಾಕೆಂದರೆ ಇಲ್ಲಿ ಅಟೆಂಡ್ ಮಾಡಿತ್ತು, ಅಲ್ಲಿ ಮಾರದಿನ ನೋಡಿ ಇಷ್ಟು ಗ್ರೀನಾಗಿ ಕ್ಲೋಸಿಂಗ್ ಆಗಿತ್ತು, ಮಾರದಿನ ರೆಡ್ ಆಗಿ ಅಲ್ಲಿಂದ ಕೆಳಗಡೆ ಆಗ್ತಾ ಹೋಯಿತು. ಇಲ್ಲೊಂದ್ಸಲ ಅಟೆಂಡ್ ಮಾಡಿತ್ತು. ಈಗ ಆ ಝೋನ್ ಆ ಟೆರಿಟರಿಗೆ ಬಂದಿದೆ ಅಲ್ವಾ, 82,500 83,000 ಈ ಝೋನ್ ಟೆರಿಟರಿಗೆ ಬಂದಿದೆ. ಇಲ್ಲಿ ವಾಪಸ್ ಇವತ್ತೇನೋ ರೆಡ್ ಆಗ್ತಾ ಹೋಯಿತು ಅಂತಂದರೆ ತಿರ್ಗಾ ನಾವು ಈ ಝೋನ್ ಒಳಗಡೆ ಬಂತು ಸೆನ್ಸೆಕ್ಸು ಅಂತ ನಾವು ಮಾತಾಡ್ತಾ ಹೋಗ್ಬೋದು. ಆಗ 83,000 ಅಥವಾ ಅದ್ರ ಮೇಲ್ಗಡೆ ಲೆವೆಲಲ್ಲಿ ಆರಾಮಾಗಿ ಸೆಲ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಈ ಝೋನ್ನ ಬಿಟ್ಟು ಮತ್ತೆ ಮೇಲ್ಗಡೆ ಹೋಗೋಕೆ ಅಟೆಂಡ್ ಮಾಡ್ತು ಅಂತಂದರೆ ನಾವು 81,800 82,000 ಈ ಝೋನ್ಗಳನ್ನು PE ಸೆಲ್ ಮಾಡೋದಕ್ಕೆ ಉಪಯೋಗಿಸ್ಕೊತ ಹೋಗ್ಬೋದು. ಮಾರ್ಕೆಟು ಮೇಲ್ಗಡೆ ಒಂದು ರೇಂಜ್ ಬೌಂಡ್ ಆಗಿ ಉಳ್ಕೊಬೋದು. ಇವತ್ತು ಅಂಥ ಒಂದು ಚೇಂಜಸ್ ಆಗದಲ್ಲೇ ಇರ್ಬೋದು ಅಂತ ನನಗೆ ಅನಿಸುತ್ತೆ ಸೆನ್ಸೆಕ್ಸಲ್ಲಿ. ಬಟ್ ನೋಡೋಣ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ. ಯಾಕಂದರೆ ಲಾಸ್ಟ್ ವೀಕು ತುಂಬ ಒಳ್ಳೆ ಪಾಸಿಟಿವಿಟಿನ ಕೊಟ್ಟಿದೆ, ನೆನ್ನೆ ಒಂದು ಪಾಸ್ ಮಾಡಿದೆ, ಇವತ್ತು ಕೂಡ ಒಂದು ಪಾಸ್ ಡೇ ಆಗ್ತಾ ಹೋಗ್ಬೋದು ಸೆನ್ಸೆಕ್ಸಲ್ಲಿ ಬೇಸ್ಡ್ ಆನ್ ಕರೆಂಟ್ OI. ಬಟ್ OI ಸೆಂಟಿಮೆಂಟಲ್ಲಿ ಆಚೆ ಈಚೆ ಆಯಿತು ಅಂದರೆ ಚೇಂಜಸ್ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಯಾವುದು FI ಡೇಟಾ ನಿನ್ನೆ ಯಾವ ರೀತಿಯಾಗಿ ಬಂದಿದೆ ಅಂತ ನಾನು ನೋಡಿಲ್ಲ. FIDA ಡೇಟಾ ನೋಡ್ಕೊಂಡು ಬಂದ್ಬೋಣ. ನಿನ್ನೆ ಕೂಡ FIಗಳು ಬೈ ಮಾಡಿದ್ದಾರೆ, DI ಕೂಡ ಬೈಯಿಂಗು, FI ಕೂಡ ಬೈಯಿಂಗು, ಮೊನ್ನೆನೂ ಕೂಡ ಅದೇ ರೀತಿ. ಸೊ FIಗಳು
ಸೆಕ್ಟರ್ ರೊಟೇಷನ್ ಖಂಡಿತ ಮಾಡ್ತಾ ಇರ್ತಾರೆ. ಅದು ಬ್ಯಾಂಕಿಂಗ್ ಮತ್ತು FMCG ಆಗಿರ್ಬೋದು ಅನ್ನೋದು ನನ್ನ ಊಹೆ. ಬಟ್ 15ನೇ ತಾರೀಕು ಡೇಟಾ ಬಂದಾಗ ನಾವು ಕ್ಲಿಯರ್ ಕಟ್ಟಾಗಿ ನೋಡ್ತಾ ಹೋಗ್ಬೋದು ಎಲ್ಲಿ ಆ್ಯಡ್ ಮಾಡಿದ್ದಾರೆ, ಎಲ್ಲಿ ಬೈ ಮಾಡಿದ್ದಾರೆ, ಈ ತಿಂಗಳು ಬೈ ಮಾಡೋಕ್ಕೆ ಶುರು ಮಾಡಿದಾರಲ್ಲ ಎಲ್ಲಿ ಅಂತ. ಒಂದಿಷ್ಟು ಸೆಲ್ಲಿಂಗ್ ಮಾಡಿರೋದು ಕೂಡ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಡಿಫೆನ್ಸ್ ಸೆಕ್ಟರಲ್ಲಿ ಒಂದಿಷ್ಟು ಸೆಲ್ ಆಫ್ ಆಗಿ ಅದನ್ನ ರೊಟೇಷನ್ಗೆ ಉಪಯೋಗಿಸ್ತಾ ಇರ್ಬೋದು. ನೋಡೋಣ, ಡೇಟಾ ಬಂದಾಗ ಕ್ಲಿಯರ್ ಗೊತ್ತಾಗುತ್ತೆ, ಆವಾಗ ಡೆಡಿಕೇಟ್ ಆಗಿ ಮಾತಾಡೋಣಂತೆ. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿಂಗಳು ಎಮರ್ಜೆನ್ಸಿಗೆ ಅಂತ ಫಂಡನ್ನು ತೆಗೆದಿರ್ತಾ ಬನ್ನಿ. ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಮಾಡಿಸಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಡ್ತಾ ಇದ್ದೀನಿ. ಅದನ್ನು ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.